ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯಚರಣಾರವಿಂದಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀ ಗುರುನಾಥಾರೂಢಾಯ ನಮಃ, ಶ್ರೀ ಗುರುನಾಥಾರೂಢಾಯ ನಮಃ, ಶ್ರೀ ಗುರುನಾಥಾರೂಢಾಯ ನಮಃ, ಶ್ರೀ ಗುರುನಾಥಾರೂಢಾಯ ನಮಃ, ಶ್ರೀ ಗುರುನಾಥಾರೂಢಾಯ ನಮಃ ಅಂತ ಹೇಳಿ ಈ ಒಂದು ದಿವ್ಯವಾದ ನಾಮವನ್ನು ದಿನಕ್ಕೆ 5 ಸಾರಿ ನಾವು ಉಚ್ಚರಿಸಿದರೆ ನಮ್ಮದು ಎಂಥ ಕಠಿಣವಾದಂಥ ಪ್ರಾರಬ್ಧ ಇದ್ರೂ ಸಹಿತ ಸರಳವಾಗಿ ಕಳೆದು ಹೋಗತೈತಿ. ಇದನ್ನು ನಮ್ಮ ಅಜ್ಜಿ ಬಸಲಿಂಗಮ್ಮ ಸಾನಿಕೊಪ್ಪ ಅವರು ಬಹಳ ಸುಂದರವಾಗಿ ನನಗೆ ಹೇಳ್ತಿದ್ರು. ನೋಡಪ್ಪ, ಸಿದ್ಧಾರೂಢರು ಓಂ ನಮಃ ಶಿವಾಯ ಮಹಾಮಂತ್ರವನ್ನು ಜಗತ್ತಿಗೆ ಬೋಧಿಸಿ ಮುಮುಕ್ಷುಗಳಿಗೆ ಮೋಕ್ಷವನ್ನು, ಸಂಸಾರಿಗಳಿಗೆ ಸುಖವನ್ನು ಅನುಗ್ರಹಿಸಿದರು. ಓಂ ನಮಃ ಶಿವಾಯ ಮಹಾಮಂತ್ರದ ಮಹಿಮೆಯನ್ನು ಜಗತ್ತಿಗೆ ಸಾರಿದರಪ್ಪ. ಆ ಒಂದು ಓಂ ನಮಃ ಶಿವಾಯ ಮಹಾಮಂತ್ರಕ್ಕೆ ಸರಿಗಟ್ಟುವಂಥ ಇನ್ನೊಂದು ಮಂತ್ರ ಯಾವುದಪ್ಪ ಅಂದ್ರೆ ಅದು ಶ್ರೀ ಗುರುನಾಥಾರೂಢಾಯ ನಮಃ. ಗುರುನಾಥಾರೂಢರು ಸಾಮಾನ್ಯರಲ್ಲ, ಸಾಕ್ಷಾತ್ ಪರಮಾತ್ಮ. ಗುರುನಾಥಾರೂಢರನ್ನು ಶುಕಮುನಿಗೆ ಹೋಲಿಸಿದರು. ಜ್ಞಾನದೊಳು ನೀ ಚನ್ನಬಸವನು, ಮೌನದೊಳು ನೀ ಸಿದ್ಧರಾಮನು, ನೀನೆ ಜಂಗಮರೊಳಗೆ ಅಲ್ಲಮ ಪ್ರಭುವೆ ಗುರುನಾಥ ಅಂಥೇಳಿ ಕರೆದರು. ಯೋಗಿಯೊಳು ನೀ ರಾಜಯೋಗಿಯು, ತ್ಯಾಗದೊಳು ಶುಕಮುನಿಯು ನೀನು, ಭೋಗ ಸುಖ ವಿಷಯವನ್ನು ಮೀರಿದ ನೀಗಿದ ಪರಮ ವೈರಾಗಿ ಅಂಥೇಳಿ ಕರೆದರು. ಗುರುನಾಥಾರೂಢರದ ಒಂದು ಶಕ್ತಿ ಎಂಥ ಅದ್ಭುತವಾದಂಥದ್ದಂತ. ಅಂತಹ ಶಕ್ತಿ ಹಿಂದೆ ನೋಡೋಕ್ಕೆ ಸಿಕ್ಕಿಲ್ಲ, ಮುಂದೆ ನೋಡೋಕ್ಕೆ ಸಿಗುವುದಿಲ್ಲ ಅಂತ ಹೇಳಿ ಬಸಲಿಂಗಮ್ಮನವರು ಹೇಳ್ತಿದ್ರು. ಗುರುನಾಥಾರೂಢರು ಹೆಂಗಿದ್ರಪ್ಪ ಅಂತಂದ್ರೆ ಮೌನವಾಗಿನ ಇದ್ದರೂ ಸಹಿತ ಬ್ರಹ್ಮಾಂಡದ ನಾದ ಅವರಲ್ಲಿ ತುಂಬಿತ್ತು. ಯಾವ ಒಂದು ನಾದದ ಓಂಕಾರದ ಆಧಾರದ ಮೇಲೆ ಜಗತ್ತು ನಡೆದೈತಿ, ಆ ಓಂಕಾರ ನಾದನ ಗುರುನಾಥಾರೂಢರಾಗಿ ಹುಟ್ಟಿ ಬಂದಿದ್ದರು. ಓಂಕಾರದ ಸಾಕಾರ ರೂಪಾದಿ ಸದ್ಗುರುವಿ, ಆಚಾರವಿ ಭಕ್ತನ ಮುಕ್ತಿಗೆ ಸುರತರುವೆ, ರಾಗ ತ್ಯಾಗಗಳಿರದ ಭಕ್ತ ಭವಯೋಗಿ, ಅಂಗಸಂಗಿಗೆ ಲಿಂಗ ಸಂಗವಿಲ್ಲೆಂದೆ ಯೋಗಿಯನ್ನವರಂಗ, ಸಾಕ್ಷಾತ್ ಓಂಕಾರದ ಸ್ವರೂಪನ ಗುರುನಾಥಾರೂಢರು ಅವತಾರ ಎತ್ತಿ ಬಂದಿದ್ದರು. ಅವರಿಗೆ ಯಾರ ಮೇಲೆ ವಿಶೇಷವಾದಂಥ ಪ್ರೀತಿನೂ ಇಲ್ಲ, ಯಾರ ಮೇಲೆ ವಿಶೇಷವಾದಂಥ ದ್ವೇಷನೂ ಇಲ್ಲ. ಭಕ್ತರನ್ನು ರಕ್ಷಣೆ ಮಾಡುವಂಥ ಮಹಾಯೋಗಿ. ಸುಖ ಬಂತಂಥೇಳಿ ಸಂತೋಷ ಇಲ್ಲ,
ದುಃಖ ಬಂತು ಅಂತ ಹೇಳ್ಯಾರ, ದುಃಖ ಇಲ್ಲ. ಒಂದು ಶಿವನ ಸಂಗ ಮಾಡಬೇಕು, ಇಲ್ಲ ಶರೀರದ ಸಂಗ ಮಾಡಬೇಕು. ಶರೀರದ ಸಂಗವನ್ನು ಹರಿದು ಶಿವನ ಸಂಗ ಮಾಡಿ ಪ್ರತ್ಯಕ್ಷ ಶಿವ ಆಗಿದ್ದರು ಗುರುನಾಥಾರೂಢರು. ಎಂತಹ ಒಂದು ಜೀವನ್ಮುಕ್ತ ಸ್ಥಿತಿ ಅಂತ, ಎಂತಹ ಒಂದು ಸ್ವರೂಪ ಸಾಕ್ಷಾತ್ಕಾರ ಅಂತ, ಎಂತಹ ಒಂದು ಬ್ರಹ್ಮಾನಂದ ಅಂತ. ಕಷ್ಟಗಳಲ್ಲಿಯೂ ಸಹಿತ ಆನಂದವನ್ನು ಕಂಡರು, ನಿಂದೆಗಳಲ್ಲಿಯೂ ಸಹಿತ ಆನಂದವನ್ನು ಕಂಡರು. ಅಂದಮೇಲೆ ಗುರುನಾಥಾರೂಢಪ್ಪ ಅವರ ಸ್ಥಿತಿ ಯಾರಿಗಾದರೂ ಬರೋಕ್ಕೆ ಸಾಧ್ಯ ಐತೆನ ಅಂತ? ಸಾಧ್ಯನೇ ಇಲ್ಲ. ಅವರಿಗೆ ಸರಿ ಸಮಾನವಾಗುವಂಥ ಉಪಮೇಯಗಳನ್ನು ಕೊಡಕ್ಕೆ ಇಲ್ಲ. ಸಿದ್ಧಾರೂಢರ ಒಂದು ಚರಿತ್ರದೊಳಗನು ಸಹಿತ ಬಹಳ ಸುಂದರವಾಗಿ ವಿಷಯ ಬರ್ತೈತಿ. ಸಂತ ಸಂಗದ ಮಹಿಮೆಯಿಂದಲೇ ವ್ಯಾಘ್ರ ನರನಾಗಿರುವನು, ಅಂತೆಯನ್ನನು ಸದ್ಗುರುವು ಪಾರಮಾರ್ಥ ಮಾರ್ಗಕ್ಕೆ ತರುವನು. ಧೈರ್ಯದಿಂದಲೇ ನಿನ್ನ ಕರುಣೆಯ ದಾರಿ ನೋಡುತ್ತಾ ಇರುವೆನು, ಶೌರ್ಯದಿಂದೀ ಷಡ್ರಿಪುಗಳನ್ನು ಹೂರಿ ಚರಣಕ್ಕೆ ಬರುವೆನು ಅಂತ ಹೇಳ್ಯಾರ. ಭಾಳ ಸುಂದರವಾಗಿ ಹೇಳ್ತಾರೆ. ನೀನು ಅನಾದ್ಯ ಅನಂತನು, ಅವಿನಾಶಿಯು, ಸ್ವಸತ್ತೆಯಿಂದ ಈ ಜಗವನ್ನು ನಡೆಸುವಿ. ಮಾಯಾ ಆಟವನ್ನು ಕ್ಷಣಹೊತ್ತು ತೋರಿಸಿ ಕೂಡಲೇ ನಿನ್ನೊಳಗೆ ಗ್ರಹಣ ಮಾಡಿಕೊಳ್ಳುವಿ. ನೀನು ಸ್ವಾನಂದದಿಂದ ಆಟ ಆಡುತ್ತಿರುವಾಗ ಸುಖ ದುಃಖಗಳನ್ನು ನಮ್ಮ ಮೇಲೆ ಇಡುವಿ. ಅಜ್ಞಾನಿಗಳಾದ ನಾವಾದರೂ ನಿನ್ನನ್ನು ತಿಳಿಯಲಾರದೆ ಸಂಸಾರ ವ್ಯಥೆಯನ್ನು ಭೋಗಿಸುತ್ತಿರುವೆವು. ಅನೇಕ ಜನ್ಮ ಪರ್ಯಂತರ ಸಂಸಾರವನ್ನು ಭೋಗಿಸಿ 84 ಲಕ್ಷ ಯೋನಿಗಳಲ್ಲಿ ತಿರುಗಿ ಕಟ್ಟಕಡೆಗೆ ಈ ಮನುಷ್ಯ ಜನ್ಮಕ್ಕೆ ಬಂದು ಏನು ಸಾರ್ಥಕ ಮಾಡಿದೆನೆಂದು ನನಗೆ ತಿಳಿಯದು. ಎಲ್ಲಿಯ ಪರ್ಯಂತರ ನಿನ್ನ ಪಾದಗಳು ಲಭಿಸಿಲ್ಲ, ಅಲ್ಲಿಯ ತನಕ ಸಂಸಾರ ಭಯವು ನಾಶವಾಗದು. ಇತರ ಉಪಾಯಗಳನ್ನು ಸಾಧಿಸಿ ಏನು ಮಾಡೋಣ? ಅವೆಲ್ಲ ವ್ಯರ್ಥವೇ ಸರಿ. ಹೇ ಸಿದ್ಧರಾಯನೇ, ನಿನ್ನ ಕೃಪಾಬಲದಿಂದ ಅನೇಕ ಪ್ರಾಣಿಗಳು ಸಂಸಾರದಿಂದ ತಾರಣ ಹೊಂದಿದವು. ನಿನ್ನ ಪವಿತ್ರವಾದ ಸಂಗತಿಯ ಹೊರತು ಉದ್ಧಾರ ಹೊಂದಲಿಕ್ಕೆ ಇತರ ಉಪಾಯವೇ ಇಲ್ಲ. ನಾನು ನನ್ನ ಪ್ರಾರಬ್ಧವನ್ನು ಅರಿಯಲಾರೆ. ಏನಿರುವುದೋ ಅದೆಲ್ಲ ನಿನ್ನದಿರುವುದೆಂದು ನಾನು ತಿಳಿದಿರುತ್ತೇನೆ. ನಾನು ನನ್ನದು ಎಂಬ ಈ ಭಾರವನ್ನು ಇಳಿಸಿ, ಹೇ ಸದ್ಗುರುವೇ, ನನಗೆ ಆನಂದವನ್ನು ಪ್ರಾಪ್ತಿ ಮಾಡಿ ಕೊಡಿಸುವಂಥವನಾಗು. ನೀನು ದಯಾಳು ಇದ್ದಿ, ಸರ್ವಜ್ಞನಿದ್ದಿ. ಈ ಪ್ರಕಾರ ತಿಳಿದು ನನಗೆ ಮನಸ್ಸಿನಲ್ಲಿ ಭಯವಿಲ್ಲ. ನನ್ನ ಅಂತರವನ್ನು ನೀನು ತಿಳಿದು ನೋಡಿ ಏನು ಮಾಡತಕ್ಕದ್ದು ಅದನ್ನೇ ಮಾಡು. ನನ್ನ ಕರ್ತವ್ಯವೆಲ್ಲವೂ ನಿನ್ನ ಸಲುವಾಗಿಯೇ ಇರುವುದು. ನಿನ್ನ ಪಾದದಲ್ಲಿ ನನ್ನ ಸ್ವಹಿತವನ್ನು ಇಟ್ಟು ನಾನು ಪಾರಾಗುವೆನು. ನೀನು ಅನಾಥರಿಗೆ ನಾಥನಿದ್ದಿ, ಅನೇಕ ಸಂಕಷ್ಟಗಳಿಂದ ಬಿಡಿಸುವಿ. ಶರಣಾಗತರನ್ನು ನೀನು ನಿಶ್ಚಯವಾಗಿ ಸ್ವತಃ ಸಂಭಾಳಿಸುವಿ. ಈ ಪ್ರಕಾರದ ನಿನ್ನ ಕೀರ್ತಿಯನ್ನು ಭಕ್ತ ಜನರೊಳಗೆ ನಾನು ಬಹಳ ಕೇಳಿದ್ದೇನೆ. ಏನೆಂದರೆ, ಏನೇನೋ ಪ್ರಯತ್ನಗಳನ್ನು ಮಾಡದಿದ್ದರೂ ನೀನು ಭಕ್ತರನ್ನು ಭವರೋಗದಿಂದ ತಾರಿಸುವಿ ಅಂತ ಹೇಳ್ಯಾರ. ಸಿದ್ಧಾರೂಢರ ಬಗ್ಗೆ ಭಾಳ ಸುಂದರವಾಗಿ ಹೇಳ್ತಾರೆ ನೋಡ್ರಿ. ನಾವು ಸಂಸಾರಿಕರು ದುಃಖ ಬಂದಾಗ ಕೆಟ್ಟ ಅನಿಸಿ ದೇವ್ರನ್ನ ಬೈತಿರ್ತೀವ್ರಿ ನಾವು.
ನಮ್ಮ ಪ್ರಾರಬ್ಧನ ಇರ್ತೈತೆ, ಅದು ನಮಗೆ ಗೊತ್ತಿಲ್ಲ. ಸುಳ್ಳ ದೇವ್ರ ಮೇಲೆ ಅಪವಾದ ಕೊಡ್ತಿರ್ತೀವಿ. ಅದಕ್ಕೆ ಸದ್ಗುರುನಾಥ, ನನ್ನ ಪ್ರಾರಬ್ಧ ಏನೈತಿವ ನನಗೆ ಗೊತ್ತಿಲ್ಲ, ಅದಕ್ಕೆ ನಿನಗೆ ಶರಣ ಆಗಿಬಿಡ್ತೀನಿ. ಕಷ್ಟ ಬಂದ್ರೂ ನಿಂದ ಪ್ರಸಾದ ಅಂತ ತಿಳ್ಕೊಳ್ತೀನಿ, ಸುಖ ಬಂದರೂ ನಿಂದ ಪ್ರಸಾದ ಅಂತ ಹೇಳಿ ತಿಳ್ಕೊಳ್ತೇನೆ ಅಂತ ಹೇಳಿಕಾರ ಬಹಳ ಚಂದ ಹೇಳಿದರು. ಆ ಸದ್ಗುರುನಾಥನ ಸಂಘದಿಂದ ಏನು ಪ್ರಾಪ್ತಿ ಆಗಬಹುದು? ಆ ಸದ್ಗುರುನಾಥನ ಸಂಘ ಮಾತ್ರದಿಂದ ಒಂದು ವ್ಯಾಘ್ರ ಮನುಷ್ಯ ಜನ್ಮವನ್ನು ಪಡಿತು. ಕೇವಲ ಮನುಷ್ಯ ಜನ್ಮ ಅಷ್ಟೇ ಅಲ್ಲ, ಜೀವನ್ಮುಕ್ತ ಸ್ಥಿತಿಯನ್ನು ಅನುಭವಿಸಿತು. ಇದು ಎದರಿಂದ ಅಂದ್ರೆ ಕೇವಲ ಆ ಸದ್ಗುರುನಾಥನ ಸಂಘ ಮಾತ್ರದಿಂದ. ಅಂದಮೇಲೆ ನಾವು ಯಾಕೆ ಅಂತಹ ಮಹಾತ್ಮನ ಸಂಘವನ್ನು ಮಾಡವಲ್ವಿ ಅಂತ. ಸಂಘ ಮಾಡೋದಂದ್ರೆ ಅಲ್ಲಿ ಹೋಗಿ ಉಳಿಯೋದಲ್ಲ, ಆ ಸದ್ಗುರುನಾಥನ ಸ್ಮರಣೆಯನ್ನು ನಮ್ಮ ಕಾಯಕದೊಳಗನ ಮಾಡೋದು. ಯಾವಾಗಲೂ ಆ ಸದ್ಗುರುನಾಥನ ಚಿಂತನೆಯನ್ನು ಮಾಡೋದು, ನಮ್ಮ ಕಾಯಕ ಏನೈತೋ ಅದನ್ನು ಮಾಡೋದು, ಆ ಸದ್ಗುರುನಾಥ ಹೇಳಿದಂತಹ ಮಾರ್ಗದೊಳಗೆ ನಡೆಯೋದು. ಬ್ರಹ್ಮಾನಂದ ಬ್ರಹ್ಮಾನಂದ ಅಂದ್ರೆ ಅದೇನು ಹೊಸ ಸ್ಪೆಷಲ್ ಇಲ್ಲದು. ಬ್ರಹ್ಮಾನಂದ ಅಂದ್ರೆ ಇನ್ನೊಬ್ಬರ ಆನಂದವನ್ನು ನೋಡಿ ನಿನಗೆ ಆನಂದವಾಗತ್ತಿತ್ತಪ್ಪ ಅಂದ್ರೆ ಅದು ಬ್ರಹ್ಮಾನಂದ. ನನ್ನಿಂದ ಯಾವುದೇ ವ್ಯಕ್ತಿಗಾಗಲಿ, ಯಾವುದೇ ಪಶು ಪಕ್ಷಿಗಳಿಗಾಗಲಿ, ಕ್ರಿಮಿಕೀಟಗಳಿಗಾಗಲಿ, ಈ ನಿಸರ್ಗಕ್ಕಾಗಲಿ ತೊಂದರೆ ಆಗಬಾರ್ದನ್ನೋ ಭಾವ ನಿನ್ನೊಳಗೆ ಮೂಡಿತಪ್ಪ ಅಂದ್ರೆ ಅದೇ ಬ್ರಹ್ಮಾನಂದ. ಇನ್ನೊಬ್ಬರಿಗೆ ಕೆಟ್ಟಾಗಲಿ ಅನ್ನುವಂಥ ವಿಚಾರ ನಿನ್ನೊಳಗೆ ಹೊಳಿಲಿಲ್ಲಪ್ಪ ಅಂದ್ರೆ ಇದೇ ಬ್ರಹ್ಮಾನಂದ. ದೀನದಲಿತರನ್ನು, ದುಃಖದೊಳಗಿದ್ದವರನ್ನು, ರೋಗಿಗಳನ್ನು, ನಿನ್ನ ತಂದೆ ತಾಯಿಗಳನ್ನು ನೋಡಿದಾಗ ಅವ್ರ ಮ್ಯಾಲೆ ಒಂದಿಷ್ಟು ಪ್ರೀತಿ ಬಂದು ಅವರಿಗೊಂದಿಷ್ಟು ಸಹಕಾರ ಮಾಡಿದೆಪ್ಪ ಅಂದ್ರೆ ಅದು ಬ್ರಹ್ಮಾನಂದ. ಅದೇನು ಬೇರೆ ಇಲ್ಲ, ಎಲ್ಲೋ ಹೋಗಿ ಕುಂತು ತಪಸ್ಸು ಮಾಡಿ ಪಡೆಯುವಂಥದ್ದಲ್ಲದು. ನಿತ್ಯ ಜೀವನದೊಳಗೆ ಅನುಭವಿಸಿ ಪಡೆಯುವಂಥದ್ದು ಬ್ರಹ್ಮಾನಂದ. ಅದನ್ನು ವರ್ಣನೆ ಮಾಡೋಕ್ಕೆ ಬರೋದಿಲ್ಲ. ಪುಸ್ತಕದೊಳಗೆ ಸಾಕಷ್ಟು ಬರೆದಾರ, ಅವು ಪುಸ್ತಕದೊಳಗೆ ಉಳಿಬಾರ್ದು, ಮಸ್ತಕಕ್ಕೆ ಏರಬೇಕು. ಅದನ್ನು ನಾವು ಆಚರಿಸಬೇಕು. ಅದು ನಿಜವಾದಂಥ ಬ್ರಹ್ಮಾನಂದ. ಇದನ್ನು ಆಚರಿಸಿದರು ಗುರುನಾಥಾರೂಢ ಮಹಾಸ್ವಾಮಿಗಳು. ಖಾರಾನನ ಕಲಿಸಿ ತಿನ್ನಿಸಿದ್ರೆ ನಕ್ಕೊಂತ ತಿಂದು ಬಿಡ್ತಿದ್ರು. ಚೋಳಗಳನ್ನು ಮೈಮ್ಯಾಲೆ ಬಿಟ್ಟರೆ ಚೋಳ ಕಡಿದ್ರು ಸಹಿತ ನಕ್ಕೊಂತನೇ ಇರ್ತಿದ್ರು. ಮೂತ್ರ ಮಾಡುವ ಜಾಗೆ ಒಳಗೆ ಶಸ್ತ್ರವನ್ನು ಚುಚ್ಚಿದ್ರು ಸಹಿತ ನಕ್ಕೊಂತ ಕುಂತಂಥ ನಿಜವಾದ ಬ್ರಹ್ಮಜ್ಞಾನಿ, ಸ್ಥಿತಪ್ರಜ್ಞ, ಜೀವನ್ಮುಕ್ತ ನಮ್ಮಪ್ಪ ಗುರುನಾಥಾರೂಢ. ಅಂಥ ಗುರುನಾಥಾರೂಢರ ಸ್ಮರಣೆಯನ್ನು ಮಾಡಬೇಕ್ರಿ. ಕುಂತಲ್ಲಿಂದ ಸಾಕು ಆ ಸದ್ಗುರುನಾಥನನ್ನು ಸ್ಮರಿಸಿದರೆ ನಮ್ಮೊಳಗೆ ಆಸೆ ಅನ್ನೋದು ಉಳಿಯೋದಿಲ್ಲ. ಏನು ಬೇಡ ತಂದೆ, ನಿನ್ನನ್ನು ಏನು ನಾವು ಸ್ಮರಣೆ ಮಾಡಕತ್ತೇವಲ್ಲ, ಇದಿಷ್ಟಿದ್ರೆ ಸಾಕಪ್ಪ ಅನ್ನುವಂಥ ಭಾವ ತನ್ನಷ್ಟಕ್ಕೆ ತಾನೇ ಮೂಡ್ತೈತಿ. ನಮ್ಮೊಳಗಿದ್ದಂತಹ ದುರಾಶೆಗಳು ದೂರವಾಗತ್ತವ. ಧೈರ್ಯದಿಂದ ಜೀವನವನ್ನು ಎದುರಿಸುವಂತಹ ಶಕ್ತಿ ನಮಗೆ ಬರ್ತೈತಿ. ಅಜ್ಞಾನಿಗೆ ಶಿವನೆಂದು ಗೋಚರವಾಗನು, ಸಕಲ ಜ್ಞಾನಿ ಭಕ್ತರಿಗೆ ಅಗೋಚರದಿ ಫಲ ಕೊಡುವನು. ಡೋಣಿಯನು ನದಿ ತೀರಕ್ಕೆ ಎಳೆದು ತಂದ, ಸಿದ್ಧನ ಶಿವಶಕ್ತಿ ಅಗೋಚರದಿ ಗೋಚರಿಸಿತು ಅನ್ನೋರಂಗ ನನ್ನ ಅನುಭವಕ್ಕೆ ಬಂದಂಥ ವಿಷಯವನ್ನು ನಿಮಗೆ ಹೇಳುತ್ತೇನೆ.
ಸಿದ್ಧಾರೂಢರನ್ನು ಗುರುನಾಥಾರೂಢರನ್ನು ಸ್ಮರಣೆ ಮಾಡ್ಕೋತ ಇದ್ದೇನೆ ಯಾವಾಗಲೂ ಸಹಿತ. ಸಾಕಷ್ಟು ಜೀವನದೊಳಗೆ ಕಷ್ಟಗಳು ಬರ್ತಾವೆ, ಆದರೆ ಆ ಸದ್ಗುರುನಾಥನ ಒಂದು ಸ್ಮರಣೆಯನ್ನು ಮಾಡುವಂತಹ ಸಮಯದೊಳಗೆ ಒಂದು ಧೈರ್ಯ ಬರ್ತೈತಿ. ಏನಪ್ಪ ಅಂತಂದ್ರೆ, ನಮ್ಮಪ್ಪದಾನು, ನನ್ನ ಪ್ರಾರಬ್ಧವನ್ನು ನಾ ತೀರ್ಸಕತ್ತೇನೆ, ಅದಕ್ಕೆ ಬೇರೆ ಯಾರೂ ಕಾರಣೀಭೂತರಲ್ಲ, ನನಗೆ ನಾನು ಕಾರಣ. ಇಷ್ಟು ತಿಳ್ಕೊಂಡು ಜೀವನ ನಡೆಸುವಂತಹ ಸಂದರ್ಭದೊಳಗೆ ಯಾವುದೋ ರೂಪದೊಳಗೆ ಸಿದ್ಧಾರೂಢರು ಗುರುನಾಥಾರೂಢರು ನಾವು ನಿನ್ನ ಮೇಲೆ ಅದೇವಪ್ಪ ಚಿಂತೆ ಮಾಡಬೇಡ ಅಂತ ಹೇಳ್ಕ್ಯಾರ ತೋರಿಸ್ಕೊಡ್ತಾರೆ ನೋಡ್ರಿ. ಕರ್ನಾಟಕದೊಳಗೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಮೈಲಾರಲಿಂಗ, ಹಿರೇಮೈಲಾರ, ಗುಟ್ಟೂರು ಮೈಲಾರ, ರೆಕ್ಕಾಲಗೊಂಡ ಮೈಲಾರ, ಯಾದಗಿರಿ ಮೈಲಾರ, ಕೊಂಗಳ್ಳಿ ಮೈಲಾರ, ಸೂಜಿಕಲ್ಲು ಮೈಲಾರ, ಲನ್ನಾಗರದ ಮೈಲಾರ, ಮುಡುಕೊತರೆ ಮೈಲಾರ, ನಾಗಮಂಡಲ ಮೈಲಾರ, ಶ್ರೀಶೈಲ ಕ್ಷೇತ್ರ ಮೈಲಾರ ಅಂಥೇಳಿಕಾರ ಅನೇಕ ಕ್ಷೇತ್ರದೊಳಗೆ ಮೈಲಾರಲಿಂಗ ಸ್ಥಾಪಿತಗೊಂಡ. ಮೈಲಾರಲಿಂಗ ಅಂದರೆ ಬೇರೆ ಅಲ್ಲ, ಪರಮೇಶ್ವರನ ಒಂದು ಅವತಾರ. ಮಲ್ಲಾಸುರನನ್ನು ಸಂಹಾರ ಮಾಡಾಕ ಗೊರವನ ವೇಷದಿಂದ ಬಂದಂತಹ ಪರಮಾತ್ಮನ ಮೈಲಾರಲಿಂಗ. ಆ ಮೈಲಾರಲಿಂಗ ಜಗತ್ತನ್ನು ದುಷ್ಟನಿಂದ ರಕ್ಷಣೆ ಮಾಡಲಿಕ್ಕೆ ಬಂದ. ಗಂಗಿ ಮಾಳಮ್ಮ, ತುಪ್ಪದ ಮಾಳಮ್ಮ ಅಂತ ಕರಿತಿದ್ರು. ಆಕೆಯನ್ನು ಲಗ್ನವಾದ. ಯಾವಾಗ ಮಲ್ಲಾಸುರನ ಸಂಹಾರ ಆತೋ, ಗಂಗಿ ಮಾಳಮ್ಮ ಭೇಟಿ ಆದ್ಲು. ಆಕೆ ಜೊತೆ ಮಾತಾಡ್ಕೊತ ನಿಂತಾಗ ಆಕೆಗೆ 7 ಜನ ಅಣ್ಣಂದಿರಿದ್ರು, ಅಂತಂಬರು. ದೊಡ್ಡ ದೊಡ್ಡ 2 ನಾಯಿ ಇದ್ದು ನಾಯಿ ಚೂಬಿಟ್ರು ಗೊರವನ ರೂಪದಿಂದ ಇರುವಂತಹ ಮೈಲಾರಲಿಂಗನ ಮೇಲೆ. 2 ನಾಯಿಗಳು ಬಾಲ ಅಡಿಗಡಿಸ್ಕೊತ ಬಂದ ಆ ಗೊರವಪ್ಪನ ಪಾದವನ್ನು ನೆಕ್ಕಾಕತ್ತು. ಆವಾಗ 7 ಜನ ಅಂತಂಬರು ಅವನನ್ನು ಹೊಡಿಬೇಕಂತೇಳಿ ಬಂದಾಗ ಅವನನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ. ನೀನು 5 ಪವಾಡಗಳನ್ನು ಮಾಡಿ ತೋರಿಸಿದ್ರೆ ನಮ್ಮ ತಂಗಿನ ನಿನಗೆ ಕೊಟ್ಟು ಲಗ್ನ ಮಾಡ್ತೀವಿ ಅಂತ ಅವ್ರು ಒಪ್ಕೊಳ್ತಾರೆ. ಆವಾಗ ಆ ಗೊರವನ ರೂಪದಿಂದ ಇರುವಂತಹ ಮೈಲಾರಲಿಂಗ ಸರ್ಪಳಿ ಹರಿಯೋದನ್ನು ಹಿಡ್ಕೊಂಡು 5 ಪವಾಡಗಳನ್ನು ಮಾಡಿ ತೋರಿಸಿದ. ಗಂಗಿ ಮಾಳಮ್ಮನನ್ನು ಲಗ್ನವಾದ, ಜಗತ್ತನ್ನು ರಕ್ಷಿಸುವ ದೇವರಾಗಿ ನಿಂತ. ಮೈಲಾರಲಿಂಗ ಅಂದರೆ ಬ್ಯಾರೆ ಅಲ್ಲ, ಸಿದ್ಧಾರೂಢರಂದ್ರೆ ಬ್ಯಾರೆ ಅಲ್ಲ ಅಂಥೇಳಿ ತಿಳ್ಕೊಂಡಂಥವು ನಾನು. ಈ ಫೋಟೋದೊಳಗೆ ಯಾದಗಿರಿ ಮೈಲಾಪುರ ಅಗಸಿ ಒಳಗಿರುವಂತಹ ಮೈಲಾರಲಿಂಗನ ಒಂದು ಮೂರ್ತಿ. ಆ ಮೈಲಾರಲಿಂಗನ ಸೇವೆಯನ್ನು ಮಾಡುವಂಥ ಪುಣ್ಯಾತ್ಮರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು. ಎಂದ ಜೀವನದೊಳಗೆ ನನಗೆ ಕಷ್ಟ ಬಂದೈತು ಆವಾಗ ಅವ್ರಿಗೆ ಮೈಲಾರಲಿಂಗನ ಹೇಳ್ದಂಗೆ ಆಕತಿ. ಚಿಂತೆ ಮಾಡಬೇಡಪ್ಪ, ಸಿದ್ಧಾರೂಢಪ್ಪ ಮೈಲಾರಪ್ಪ ನಿನ್ನ ಜೊತೆ ಅದಾನಂತ ಹೇಳ್ಕರ್ ಧೈರ್ಯವನ್ನು ಕೊಡ್ತಾರೆ. ಅಂದಮೇಲೆ ಯಾವ ರೂಪದಿಂದ ಆ ಸದ್ಗುರುನಾಥ ಬಂದು ರಕ್ಷಣೆ ಮಾಡ್ತಾನೋ, ಹೆಂಗೆ ಧೈರ್ಯ ತುಂಬುತ್ತಾನೋ ಗೊತ್ತಿಲ್ಲ. ಅದಕ್ಕೆ ಮೈಲಾಪುರ ಅಗಶಿ ಯಾದಗಿರಿ ಒಳಗೆ ಇರುವಂತಹ ಮೈಲಾರಲಿಂಗನ ಒಂದು ಸುಂದರವಾದಂತಹ ಮೂರ್ತಿ
ಗಂಗಿ ಮಾಳಮ್ಮನ ಮೂರ್ತಿಯನ್ನು ತುಡುಗು ಮಾಡ್ಕೊಂಡು ಹೋಗಿದ್ರು. 3 ದಿವಸದೊಳಗಂದ್ರೆ ಪವಾಡ ಸದೃಶ್ಯವಾಗಿ ಮತ್ತು ಆ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಒಂದು ಭಕ್ತಿಗೆ ಮೆಚ್ಚಿ ಅದೇ ದೇವಸ್ಥಾನಕ್ಕನ ಆ ಮೂರ್ತಿಗಳು ಬಂದವು. ಸಿದ್ಧಾರೂಢರನ್ನು ಅಷ್ಟೇ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ. ಮೈಲಾರಲಿಂಗನನ್ನು ಸಹಿತ ಅಷ್ಟೇ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ. ಅದಕ್ಕೆ ಯಾರೊಳಗೆ ಯಾವ ಶಕ್ತಿ ಅಡಿಗೈತಿ ಗೊತ್ತಿಲ್ಲ. ಅದಕ್ಕೆ ಅಂತಹ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಶ್ರೀಚರಣಗಳಿಗೆ ನಾ ಅನಂತ ನಮನಗಳನ್ನು ಸಲ್ಲಿಸ್ತೇನೆ. ಗುರುನಾಥಾರೂಢರನ್ನು ಒಂದು ಸಾರಿ ಅಥಣಿ ಅಂತ್ಯಕ್ಕೆ ಒಂದು ಊರಿಗೆ ಕರ್ಕೊಂಡು ಹೋದಾಗ ಅವ್ರು ಏನು ಮಾಡ್ತಿದ್ರಂದ್ರೆ ಉಗುರು ಕಚ್ತಿದ್ರು ಅವರು. ಅದೊಂದು ಅವರಿಗೆ ರೂಢಿ. ಸಣ್ಣ ಹುಡುಗರು ಹೆಂಗೆ ಉಗುರು ಕಡಿತಾವಲ್ಲ ಹಂಗೆ ಉಗುರು ಕಡ್ಕೋ ಅಂತ ಕುಂತಿದ್ರಂತ. ಬಲಗೈತು ಅಲ್ಲಿದ್ದಂಥವ್ರು ಕೆಲವು ಮಂದಿ ಅಂದ್ರಂತ, ಏನು ಈ ಹುಚ್ಚನ ಕರ್ಕೊಂಬಂದಾರ ಇಲ್ಲಿ, ಸಣ್ಣ ಹುಡುಗರು ಹಂಗೆ ಏನು ಉಗುರು ಕಡ್ಕೊತ ಕುಂತೈತಿ, ಮತ್ತು ಮೂಗಿನ ಮೇಲೆ ಬಳ್ಳು ಐತೈತಿ ಬರೀ ಅಂತ ಏನು ಮಾಡಿದ್ರು ವಿಚಾರ ಅಂದ್ರೆ, ಒಂದು ಕೆಲಸ ಮಾಡೋನು, 4 ಮಂದಿ ಬಲಗೈ ಹಿಡ್ಕೊಳ್ಳೋನು, 4 ಮಂದಿ ಎಡಗೈ ಹಿಡ್ಕೊಳ್ಳೋನು. ಅವ್ನು ಉಗುರು ಕಚ್ಚಾಕ ಹೊಂಟಪ್ಪ ಅಂದ್ರೆ, ಮೂಗು ಹಿಡ್ಕೊಳಕ್ಕೆ ಹೊಂಟಪ್ಪ ಅಂದ್ರೆ ಹೋಗದಂಗೆ ಮಾಡಿಬಿಡೋನು ಅಂಥೇಳಿ ಮಾತಾಡ್ಕೊಂಡು ಹಗುರಕ್ಕೆ ಬಂದು ಗುರುನಾಥಾರೂಢರದ್ದು ಬಲಗೈ ಒಂದು 4 ಮಂದಿ ಹಿಡಿದ್ರು, ಎಡಗೈ ಒಂದು 4 ಮಂದಿ ಹಿಡಿದ್ರು. ಗುರುನಾಥಾರೂಢರು ಸುಮ್ಮನೆ ತಮ್ಮ ಆನಂದದೊಳಗೆ ತಾವದಾರ. ಯಾವಾಗ ಅವರಿಗೆ ಮೂಗು ಹಿಡ್ಕೋಬೇಕು ಅನ್ನಿಸ್ತು, ಎಡಗೈ ಬರೀ ಒಂದು ಈಟ ಮ್ಯಾಲೆ ಹಿಂಗೆ ಮಾಡಿಬಿಡ್ದ 10 ಫೂಟ್ ಹೋಗಿ ದೂರ ಬಿದ್ದಿದ್ರಂತ 4 ಮಂದಿ. ಯಾವಾಗ ಉಗುರು ಕಚ್ಚಬೇಕನ್ನಿಸ್ತು, ಬಲಗೈ ಒಂದಿಟ್ಟು ಹಿಂಗೆ ಮಾಡಿದ್ರೆ 10 ಫೂಟ್ ಒದ್ದು ಈ ಕಡೆಯಿಂದ ಹೋಗಿ ಆ ಕಡೆ ಬಿದ್ದಿದ್ರಂತ. ಅಂದಮೇಲೆ ಎಂಥ ಶಕ್ತಿ ಇರಬಹುದು ಗುರುನಾಥಾರೂಢರದು, ಎಂಥ ಒಂದು ಸಾಮರ್ಥ್ಯ ನಮ್ಮಪ್ಪ ಗುರುನಾಥಾರೂಢಂದ. ಅದಕ್ಕೆ ನಿಮಗೆಲ್ಲ ಒಂದು ಕಿವಿ ಮಾತು ಹೇಳ್ತೇನೆ. ದಿನಕ್ಕೆ 1 ಸಾರಿ ಆದರೂ ಶ್ರೀ ಗುರುನಾಥಾರೂಢಾಯ ನಮಃ ಅನ್ರಿ. ಶ್ರೀ ಗುರುನಾಥಾರೂಢಾಯ ನಮಃ, ಶ್ರೀ ಗುರುನಾಥಾರೂಢಾಯ ನಮಃ, ಶ್ರೀ ಗುರುನಾಥಾರೂಢಾಯ ನಮಃ, ಶ್ರೀ ಗುರುನಾಥಾರೂಢಾಯ ನಮಃ.